ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಈ ನಮ್ಮ ಸಂಚಿಕೆಗೆ ಆರಿಸಿಕೊಂಡದ್ದು ಗುಜರಾತ್ನ ವಾಪಿ ಹತ್ತಿರ ಇರುವಂತಹ ಖಲ್ಗಾಮ್ ಹನುಮಂತ ದೇವರ ದೇವಸ್ಥಾನ. ಖಲ್ಗಾಮ್ ಮಾರುತಿ ಅಥವಾ ಖಲ್ಗಾಮ್ ಆಂಜನೇಯ ಅಂತ ಕರೀತಾರೆ. ಇವ್ರನ್ನ ರೇಣಿವಾಲಾ ಮಾರುತಿ ಅಂತ ಕೂಡ ಕರೀತಾರೆ. ವಿಶೇಷ ಏನಪ್ಪ ಅಂತಂದ್ರೆ, ವಿಶಾಲವಾದ ಮಂದಿರ, ಪುರಾತನವಾದಂಥ ಮೂರ್ತಿ, ಸುಮಾರು 200 ವರ್ಷದ ಹಿಂದಿನ ಮೂರ್ತಿ ಅಂತ ಒಂದು ನಂಬಿಕೆ. ಒಂದು ವೃಕ್ಷದ ಕೆಳಗಡೆ ಇವರಿಂದ ಈ ಹನುಮಂತ ದೇವರು ವಿಶೇಷ ಸ್ವಯಂ ಉದ್ಭವ ಮೂರ್ತಿ. ನೋಡಿದ ತಕ್ಷಣ ಗೊತ್ತಾಗ್ತದೆ ಸ್ವಯಂ ಉದ್ಭವ ಅಂತ. ಅಲ್ಲಿರೋ ಜನರ ನಂಬಿಕೆ ಏನು ಅಂತಂದ್ರೆ, ಇಲ್ಲಿರೋ ವೃಕ್ಷ ಬಹಳ ವಿಶೇಷವಾದದ್ದು, ಅದು ಕೂಡ ಹನುಮಂತ ದೇವರೊಂದಿಗೆ ನಮಗೆ ಅನುಗ್ರಹ ಮಾಡುತ್ತದೆ ಅಂಥೇಳಿ ಅವರು ಒಂದು ನಂಬಿಕೆ. ಬಹಳ ದೊಡ್ಡ ಮಂದಿರ ಇದು. ಮೊದಲು ಏನೂ ಇರಲಿಲ್ಲ. ಒಂದು 200 ವರ್ಷದ ಹಿಂದಿನ ಮೂರ್ತಿ, ಏನೂ ಒಂದು ದೇವಸ್ಥಾನ ಇರಲಿಲ್ಲ. ಆಮೇಲೆ ಎಲ್ಲ ನೈಸರ್ಗಿಕವಾದಂಥ ಬಾವಿಗಳು ಅವೆಲ್ಲ ಅಲ್ಲಿ ಹುಟ್ಕೊಂಡು ಈಗ ಅದನ್ನು ಭಾಳ ಸುಂದರವಾಗಿ ಮೇಂಟೈನ್ ಮಾಡ್ತಾರೆ. ಒಂದೇ ಮನೆತನದವರು ಸುಮಾರು 5 ತಲೆಮಾರಿನಿಂದ ಈ ದೇವರ ಪೂಜೆಯನ್ನು ಮಾಡ್ತಾ ಬಂದಾರೆ. ಇಂಥ ವಿಶೇಷ. ಈ ವಿಶೇಷತೆ ಏನಪ್ಪ ಅಂತಂದರೆ, ಈಗ ನಾವು ಬೆಟ್ಟದ ಮೇಲಿರೋ ಆಂಜನೇಯ ಸ್ವಾಮಿ ಭಾಳ ವಿಶೇಷವಾಗಿರ್ತಾರೆ. ನಾವು ಮೊನ್ನೆ ಕೆಲ ಸಂಚಿಕೆ ಹಿಂದೆ ನಾವು ತೊಗೊಂಡಿವಿ ಪಾತಾಳದಲ್ಲಿರುವ ಆಂಜನೇಯ, ಗುಡ್ಡದ ಮೇಲಿರುವ ಆಂಜನೇಯ. ಈ ನಮ್ಮ ಧಾರವಾಡದ ಹತ್ರ ಮಾಯನಕೊಪ್ಪ, ಅಲ್ಲಿಯೂ ಹಿಂದೆ ಒಂದು ವೃಕ್ಷದ ಒಳಗಿದ್ದಾರೆ, ಹುತ್ತದ ಒಳಗಿದ್ದಾರೆ, ಬಯಲೊಳಗಿದ್ದಾರೆ. ಇಂಥ ಆಂಜನೇಯ ದೇವರು ವಿಶೇಷ ಇರ್ತಾರೆ. ಅವು ಹೆಚ್ಚಾಗಿ ಸ್ವಯಂ ಉದ್ಭವ ಆದ ಮೂರ್ತಿನೇ. ಹಂಗೆ ಇದು ಕೂಡ ಒಂದು ಸ್ವಯಂ ಉದ್ಭವ ಆಂಜನೇಯ ಸ್ವಾಮಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರಂತ, ತಮ್ಮ ಮನಸ್ಸಿನಲ್ಲಿದ್ದನ್ನು ಕೋರಿಕೊಂಡು ಈ ದೇವರ ಅನುಗ್ರಹವನ್ನು ಪಡೀತಾರೆ ಅಂತ ಹೇಳ್ತಾರೆ. ವಿಶೇಷ ಅಂದ್ರೆ, ಈ ದೇವಸ್ಥಾನದಲ್ಲಿ ಹನುಮ ಜಯಂತಿ ಆದಿಯಾಗಿ ಬಹಳಷ್ಟು ಉತ್ಸವಗಳಾಗ್ತವೆ. ಹನುಮಾನ್ ಜಯಂತಿ ಭಾಳ ವಿಶೇಷವಾಗಿ ಆಗ್ತದೆ. ಬೇರೆ ಬೇರೆ ಉತ್ಸವಗಳು ಆಗ್ತವೆ. ಎಲ್ಲ ರೀತಿಯ ಸೌಲಭ್ಯ ಕೂಡ ಇಲ್ಲವ ಅಂತ ಹೇಳ್ತಾರೆ. ಇಂತಹ ಹನುಮಂತ ದೇವರು ಅಲ್ಲಿ ನಿಂತುಕೊಂಡು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾರೆ. ಅವರು ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಅವರಲ್ಲಿ ಬೇಡಿಕೊಂಡು ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.